ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಲ್ಲಮ್ಮನ ಬೆಳವಡಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಲ್ಲಸರ್ಜ್ ಕರಿಕಟ್ಟಿ ಸೋಮವಾರ ಅವಿರೋಧ ಆಯ್ಕೆಯಾದರು. ಸಂಘದ ಅಧ್ಯಕ್ಷ ನಿಂಗಪ್ಪ ಕರಿಕಟ್ಟಿ ನಿಧನರಾದ ಹಿನ್ನೆಲೆಯಲ್ಲಿ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಲ್ಲಸರ್ಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಆನಂದ್ ಹೊನಕೆರೆ ಅವಿರೋಧ ಆಯ್ಕೆ ಘೋಷಿಸಿದರು. ನಿರ್ದೇಶಕರಾದ ಜೈನುಲ್ ಸಾಬ್ ಕಿತ್ತೂರ್, ನಾಗಪ್ಪ ಗುಗ್ರಿ, ಸದಪ್ಪ ಕೊರ್ವಿನ್ಕೋಪ್, ಗಂಗಪ್ಪ ತುರಾಯಿ, ಈರಪ್ಪ ಬಿಸ್ರೊಳ್ಳಿ, ರುದ್ರಪ್ಪ ಜಕಾತಿ, ಈರಾನ್ ಮಡಿವಾಳರ್, ಮಲ್ಲಿಕಾರ್ಜುನ್ ದೇಗಾಮಿ, ಪಕ್ಕೀರವ್ವ ಕಿರಕ್ಸಾಲಿ ಹಾಗೂ ಚಂದ್ರವ್ವ ತಹಸೀಲ್ದಾರ್ ಅವಿರೋಧ ಆಯ್ಕೆಗೆ ಸಹಕರಿಸಿದರು. ಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ಶಿವಾನಂದ್ ಗನಾಚಾರಿ, ವ್ಯವಸ್ಥಾಪಕ ವಿನೋದ್ ಹಿರೇಮಠ್ ಇದ್ದರು. ಬಳಿಕ ನಮ್ಮ ವಾಹಿನಿಯೊಂದಿಗೆ ನೂತನವಾಗಿ ಅಧ್ಯಕ್ಷರಾದ ಮಲ್ಲಸರ್ಜ್ ಕರಿಕಟ್ಟಿ ಅವರು ತಮ್ಮ ಆಯ್ಕೆಯ ಕುರಿತು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ವೀಕ್ಷಕರೇ, ಸರ್, ಮೊದಲಿಗೆ ತಮಗೆ ನಮಸ್ಕಾರ. ನಮಸ್ಕಾರ. ಏನು ಐತಿಹಾಸಿಕ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನಬೆಳವಡಿ ಗ್ರಾಮದಲ್ಲಿರುವಂತಹ ಪಿಕೆಪಿ ಸೊಸೈಟಿಗೆ ನೂತನವಾಗಿ ತಾವೀಗ ಅಧ್ಯಕ್ಷರಾಗಿದ್ದೀರಾ. ಮೊದಲು ಈ ಒಂದು ಸ್ಥಾನಕ್ಕೆ ತಮ್ಮ ತಂದೆಯವರು ಒಂದು ಆ ಸ್ಥಾನಕ್ಕೆ ಇದ್ದರು. ಅವ್ರ ನಿಧನದ ಬಳಿಕ ನೀವು ಆ ಸ್ಥಾನಕ್ಕೆ ಬಂದಿದ್ದೀರಾ. ಅದರ ಕುರಿತು ಹೇಳಕ್ ಇಷ್ಟಪಡ್ತೀರಿ ಸರ್? ನಮ್ಮ ತಂದೆಯವರಾದ ನಿಂಗಪ್ಪ ವೀರಪ್ಪ ಕರಿಗಟ್ಟಿ ಅವರು ಓಕೆ ನಿರಂತರವಾಗಿ 23 ವರ್ಷಗಳ ಕಾಲ ಪಿಕೆಪಿಎಸ್ ಅಧ್ಯಕ್ಷರಾಗಿ ಶ್ರಮಿಸಿದರು. ಅವರ ನಿಧನದ ನಂತರ ನನ್ನನ್ನು ಈ ಸಂಘಕ್ಕೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ತಂದೆಯವರು 23 ವರ್ಷಗಳ ಕಾಲ ಈ ಸಂಘದ ಸಲುವಾಗಿ ಹಗಲಿರುಳು ಶ್ರಮ ಪಟ್ಟು ಮತ್ತು ರೈತರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿದ್ರು. ಅವರು ಹಗಲಿರುಳು ಪಟ್ಟಂತ ಶ್ರಮ ಮತ್ತು ಅವ್ರ ಪ್ರಾಮಾಣಿಕತೆಯನ್ನು ನಾವು ನೋಡ್ಕೊಂತ ಬಂದಿದ್ದೇವೆ. ಅವ್ರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನಡೆದುಕೊಂಡು ಹೋಗ್ತೇವೆ. ಈಗ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದಾರಪ್ಪ ಅನ್ನೋದು ದೊಡ್ಡದಲ್ಲ. ನನಗೆ ಕೊಟ್ಟಂತ ಜವಾಬ್ದಾರಿ ದೊಡ್ಡದು. ಈ ಸಂಘದ ಏಳಿಗೆಗಾಗಿ ಮತ್ತು ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸದಾ ಬದ್ಧನಾಗಿರುತ್ತೆ. ನಮ್ಮ ಸಂಘದ ಹಿರಿಯರು ಮತ್ತು ಸದಸ್ಯರು, ನಮ್ಮ ಎಲ್ಲಾ ಮಿತ್ರರು ನನಗೆ ಮಾರ್ಗದರ್ಶನ ನೀಡುವುದು ಅಷ್ಟೇ ಅಲ್ಲ, ಅವರ ಸಹಕಾರ ನೀಡಬೇಕಂತ ವಿನಂತಿ ಮಾಡ್ತಾರೆ.